ಈಕೆಯ ಹೆಸರು ದೀಪು ಅಲಿಯಾಸ್ ದೀಪಾ. ಚಿಕ್ಕಬಳ್ಳಾಪುರ ನಗರದ ಕಲ್ಲಪ್ಪ ಲೇಔಟ್ ನಿವಾಸಿ. ಮದುವೆಯಾಗಿ ಒಂದು ಮಗುವಿನ ತಾಯಿ. ತಾನಾಯ್ತು, ತನ್ನ ಗಂಡ ಮಕ್ಕಳಾಯ್ತು ಅನ್ಕೊಂಡಿದ್ರೆ ಹೀಗೆ ಮುಖ ಮುಚ್ಕೊಂಡು ಅಳೋ ಸ್ಥಿತಿ ಬರ್ತಿರ್ಲಿಲ್ವೇನೋ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಿಂಗವಾರ ಗ್ರಾಮದ ಕಿರಣ್ ಕುಮಾರ್ ಅನ್ನೋ ಯುವಕನ ಜೊತೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಬೆಳೆಸಿ ಈಗ ಚಿತ್ರಹಿಂಸೆ ಅನುಭವಿಸುತ್ತಿದ್ದಾಳಂತೆ. ಕಳೆದ 5 ವರ್ಷಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ದೀಪಾ ಹಾಗೂ ಕಿರಣ್ ಮಧ್ಯೆ ಇತ್ತೀಚೆಗೆ ಇಬ್ಬರ ಮಧ್ಯೆ ಪರಸ್ಪರ ಸಂಶಯ ಅನುಮಾನ ಬಂದು ನಿನ್ನೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ. ಇದರಿಂದ ಕಿರಣ್ ದೀಪಾಳನ್ನು ಕೊಲೆ ಮಾಡಲು ವಿಫಲ ಯತ್ನ ನಡೆಸಿದ್ದಾನೆ. ದೀಪಾಳ ಮನೆಯಲ್ಲಿಯೇ ಕಿರಣ್ ನಿನ್ನೆ ಖ್ಯಾತೆ ತೆಗೆದು ದೀಪಾಳ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ. ಮೊದಲು ಮೊಬೈಲ್ ಚಾರ್ಜರ್ ಕೇಬಲ್ನಿಂದ ಕತ್ತು ಬಿಗಿದು ಕೊಲೆಗೆ ಯತ್ನಿಸಿದ್ದಾನೆ. ಆಗ ದೀಪಾ ಕಿರಣ್ ಕೈ ಕಚ್ಚಿ ಬಚಾವಾಗಿದ್ದಾಳೆ. ನಂತರ ಕತ್ತು ಹಿಸುಕಿ ಕೊಲೆಗೆ ಯತ್ನಿಸಿದ್ದಾನಂತೆ. ಆಗಲೂ ದೀಪಾ ಬಿಡಿಸಿಕೊಂಡು ಬಚಾವಾಗಿದ್ದಾಳೆ. ಅಷ್ಟಕ್ಕೆ ಸುಮ್ಮನಾಗದ ಪಾಪಿ ಕಿರಣ್ ಕೊನೆಗೆ ಅಡುಗೆ ಮನೆಯಿಂದ ಚಾಕು ತಂದು ಚಾಕುವಿನಿಂದ ಮನಸೋ ಇಚ್ಛೆ ಇರಿದು ಕೊಲೆಗೆ ಯತ್ನಿಸಿದ್ದಾನಂತೆ. ಕೊನೆಗೆ ದೀಪಾಳ ಚಿಕ್ಕಮ್ಮ ತಕ್ಷಣ ಆಟೋದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದು ದೀಪಾಳ ಪ್ರಾಣ ಉಳಿಸಿದ್ದಾಳೆ. ನನ್ನ ಹೆಸರು ರತ್ನಮ್ಮ ಅಂತ. ನಮ್ದು ಇಲ್ವಳ್ಳಿ. ಇವರು ನಮ್ಮ ರಿಲೇಷನ್ ಆಗಬೇಕು. ನಾನು ಅವಾಗ ಈ ಮನೆ ಚೇಂಜ್ ಮಾಡಿದಾಗ ಅವಾಗ ಒಂದು 7 ದಿವಸ 15 ದಿವಸ ಇದ್ದೋಗಿಲ್ಲ ಸರ್. ಇವನು ಯಾವಾಗೂ ಸ್ವಲ್ಪ ಜಗಳ ಮಾಡ್ತಾನೆ ಇರೋನು. ಯಾರು ಈ ಹುಡುಗಿ ಮ್ಯಾಗ? ಯಾರು? ಕಿರಣ್ ಅನ್ನ ಹುಡುಗ. ಆಮೇಲೆ ಈ ಅಪ್ಪ ಬಂದಿದ್ರಲ್ಲ, ಈ ಕಿರಣ್ ಇವ್ರು ಗಂಡನೇ. ಅಂದರೆ ಡೈವರ್ಸ್ ಆಗಿತ್ತು. ಡೈವರ್ಸ್ ಆದಮೇಲೆ ಇವ್ರ ಮನೆಗೆ ಬಂದ್ವಿ, ಬೇರೆ ಮನೆಗೆ. ಆಮೇಲೆ ಇವರು ಡೈವರ್ಸ್ ಆದ ಗಂಡ ಹೆಂಡತಿ ಜೊತೆಲೇ ಇದ್ರು? ಇಲ್ಲ ಸರ್, ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಏನು ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ನಾನು ಅವಾಗ ಬರೇನು ನೋಡ್ಕೊಂಡೆ ನಾನು ಹೊರಟೋಗಿದ್ದೆ ಸರ್. ಅವಾಗೇನು ಹಿಂಗೆ ಚೆನ್ನಾಗಿದ್ರು, ಕಿತ್ತಾಡ್ತಾ ಇಲ್ಲ. ಆಮೇಲೆ ತಿರುಗಿ ಇತ್ತೀಚೆಗೆ ಏನು ಮಾಡ್ತಾನೆ, ನಾನು 2 ದಿನಕ್ಕೆ ಬಂದಿಲ್ಲ ಸರ್. ಇವತ್ತು ಬಂದು ನಾನು 3 ದಿವಸ ಆಯಿತು. 3 ದಿವಸದಿಂದ ಚೆನ್ನಾಗಿದ್ರು. ನೀನು ಯಾವನ್ನ ಮಾಡ್ಕೊಂಡಿರಿ ಅಂತ ಈಕೆ, ನೀನು ಯಾರನ್ನ ಮಾಡ್ಕೊಂಡಿರಿ ಅಂತ ಆಕೆ, ಈ ಥರ ಮಾಡ್ಕೊಂಡು ಬೆಳಗ್ಗೆನೇ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾನು ಅವಾಗ ಬೇಡ ಹೊಡಿಬೇಡಪ್ಪ, ಯಾಕಪ್ಪ ಏನು ತಪ್ಪು ಮಾಡೋಡಿ ಅಂತ ಹೇಳಿ ಹಿಂಗೆಲ್ಲ ಇದು ಮಾಡ್ತೀವಿ, ಹಿಂಸೆ ಕೊಡ್ತೀಯಾ, ಅವಳಿಗೆ ಯಾರಿಲ್ಲ ಅಂದ್ಬಿಟ್ಟು ಹಿಂಸೆ ಕೊಡ್ತೀಯ ಅಂತ ನಾನು ಕೇಳಿದ್ದೀನಿ ಸರ್. ಆಮೇಲೆ ನಾನು ಫಸ್ಟ್ ಒಂದು ಸಾರಿ ಹೊಡೆಯೋಕ್ಕೆ ಬಂದ ಈಚೆ ಕರ್ಕೊಂಬಂದಿದ್ದೆ ನಾನು. ಬಾಮ್ಮ ಏನಿದೆ ಟೈಮ್ ಸರಿಯಿಲ್ಲ ಬಾ ಅಂತ. ಮತ್ತೆ ಊಟಕ್ಕಂತ ಒಳಗೆ ಹೋದರೆ ಸರ್ ಕುತ್ಕೊಂಡಿದ್ದಾಳೆ ಸರ್, ಊಟ ತಿನ್ನೋ ಕೊಟ್ಟಿಲ್ಲ. ಅಷ್ಟೊತ್ತಿಗೆ ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ಬಂದ್ಬಿಟ್ಟು ಅಂತ ಕೈಯೆಲ್ಲ ಅವನೇ ಕುಯ್ಕೊಂಬಿಟ್ಟು ನಾವೇನು ಮಾಡಿದೆ ಸರ್, ನಾನು ಹೋಗ್ಬಿಟ್ಟು ಸ್ವಲ್ಪ ಇದಾಗ್ದೆ, ಯಾಕಪ್ಪ ಹಿಂಗೆ ಮಾಡ್ಕೊಂಡೆ ಅಂತ ನಾನು ಅಂದೆ. ಅಂದು ಸ್ವಲ್ಪ ಹೊತ್ತಿಗೆ ದುಡ್ಡು ಕೊಡು ಅಂತ ಹಿಂಸೆ ಇರ್ತದೆ. ಈ ಹುಡುಗಿ ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ಸರ್ ಕುತ್ಕೊಂಡಿದ್ದಾಳೆ ಸರ್. ಹಿಂಗೆ ದುಂಬಿಟ್ಟು ತಿನ್ನಿಸ್ಬಿಟ್ಟೆ ಸರ್. ತಿನ್ನಿಸ್ಬಿಟ್ಟು ಆಮೇಲೆ ಬೇಡಪ್ಪ ಅಂತ ನಾನು ಎತ್ಬಿಟ್ಟು ನೂಗ್ಬಿಟ್ಟೆ ಸರ್. ನಾನು ಹೋಗಿ ಮಂಚಕ್ಕೆ ಬಿದ್ದೆ, ಈ ಕೈ ಹೋಯ್ತು. ಆಮೇಲೆ ಲಾಕ್ತಿಗೆ ಈಚೆಗೆ ಬರೋಕ್ಕೆ ಬಿಡ್ತಾನೆ ಇಲ್ಲ ಸರ್. ನನ್ನ ಬಿಗಟ್ಟಿಗೆ ಎಕ್ಕೆ ಬಿಡ್ತಾಯಿಲ್ಲ, ಲಾಕ್ ಮಾಡಿಬಿಟ್ಟವು ಸರ್, ಎಲ್ಲ ಲಾಕ್ ಮಾಡಿಬಿಟ್ಟು. ಆಮೇಲೆ ನಾನೇನು ಮಾಡಿದೆ, ಡೈಲಿ ಬೇಡ ಅಂದರೆ ಚಾಕು ಎತ್ಕೊಂಡ್ಬಿಟ್ಟು ಸರ್ ಹೆಂಗೆ ತಿಗುದಾಕ್ಬಿಟ್ಟು ಸರ್. ಸದ್ಯ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ಆರೋಪಿ ಕಿರಣ್ ಕುಮಾರ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದರೆ ಇದೇ ದೀಪಾ ಮಾರ್ಚ್ 10, 2025ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುರಳೀಧರ್ ಎಂಬಾತನ ಜೊತೆಯೂ ಸಲುಗೆ ಬೆಳೆಸಿ ಆತನಿಂದ ಮೋಸ ಹೋಗಿದ್ದಾಗಿ ಹಾಗೂ ನ್ಯಾಯ ಕೊಡಿಸುವಂತೆ ಪೊಲೀಸರಿಗೆ ದೂರು ನೀಡಿದ್ದಳು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್.